ಯಲಬುರ್ಗಾ ದಸ್ತಾವೇಜು ಬರಹಗಾರರ ಪ್ರತ್ಯೇಕ ಲಾಗಿನ್ ಬೇಡಿಕೆ ಕುರಿತು ಪ್ರತಿಭಟನೆ. ಕೊಪ್ಪಳ ಜಿಲ್ಲಾ ಯಲಬುರ್ಗಾ ಪಟ್ಟಣದ ಉಪನೋಂದಣಾಧಿಕಾರಿ ಕಾರ್ಯಾಲಯ ಮುಂಭಾಗದಲ್ಲಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಾಳೆ ಅಂದರೆ ಮಂಗಳವಾರ ರಾಜ್ಯದ ಎಲ್ಲಾ ಪತ್ರ ಬರಹಗಾರರು ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿಯ ಅಧಿವೇಶನದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ನಮ್ಮ ರಾಜ್ಯ ಅಧ್ಯಕ್ಷರು ಸರ್ಕಾರಕ್ಕೆ ಮನವಿ ಪತ್ರ ಕೊಡುವುದಾಗಿ ದಸ್ತಾವೇಜು ಬರಹಗಾರ ರಾಜ್ಯ ಕಾರ್ಯದರ್ಶಿ ಪರಶುರಾಮ್ ಹೊಸಮನಿ ಹೇಳಿದ್ದಾರೆ. ಪತ್ರ ಬರಹಗಾರ ಮುಷ್ಕರದಿಂದ ಉಪನೋಂದಣಾಧಿಕಾರಿ ಕಾರ್ಯಾಲಯ ಕಾರ್ಯ ಸ್ಥಗಿತ. ಜನರಿಗೆ ಪರದಾಟ, ನೋಂದಣಿಗಾಗಿ ಕೆಲಸಕ್ಕೆ ಜನರು ಬಂದು ಹೋಗುವುದು ಕಂಡು ಬಂದಿದೆ. ಪತ್ರ ಬರಹಗಾರರ ಬೇಡಿಕೆಗಳು ಹೊರ ರಾಜ್ಯದಲ್ಲಿರುವಂತೆ ನಮ್ಮ ರಾಜ್ಯದಲ್ಲಿಯೂ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ಅನ್ನು ನೀಡಬೇಕು. ಕಾವೇರಿ 2 ತಂತ್ರಾಂಶದಲ್ಲಿ ಆಗ್ತಾ ಇರುವ ತೊಂದರೆಗಳನ್ನು ಆದಷ್ಟು ಬೇಗನೆ ಸರಿಪಡಿಸಬೇಕು. ನೋಂದಣಿಯಾಗುವ ಎಲ್ಲಾ ದಸ್ತಾವೇಜುಗಳಿಗೆ ಕಡ್ಡಾಯವಾಗಿ ಪತ್ರ ಬರಹಗಾರರ ಅಥವಾ ವಕೀಲರ ಬೆಕ್ಕಲಂ ಕಡ್ಡಾಯಗೊಳಿಸಬೇಕು. ಅನಧಿಕೃತ ವ್ಯಕ್ತಿಗಳನ್ನು ತಡೆಗಟ್ಟುವುದು ಮತ್ತು ಕರ್ನಾಟಕದ ಎಲ್ಲಾ ಪತ್ರ ಬರಹಗಾರರಿಗೆ ಏಕಮಾದರಿಯ ಗುರುತಿನ ಚೀಟಿಯನ್ನ ನೀಡಬೇಕು. ದಸ್ತಾವೇಜು ಬರಹಗಾರರಿಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು ಎಂದರು. ಈ ಎಲ್ಲಾ ಬೇಡಿಕೆ ಈಡೇರಿಸುವಂತೆ ಕುರಿತು ನಮ್ಮ ಮನವಿ ಸರ್ಕಾರಕ್ಕೆ ಕಳಿಸುವಂತೆ ತಹಶೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ವಸಂತ್ ಬಾವಿಮನಿ, ಡಿಕೆ ಪರಶುರಾಮ್, ಅಮರೇಶ್ ಹುಬ್ಬಳ್ಳಿ, ಕಲ್ಲಪ್ಪ ಕರ್ಮುಡಿ ಇವರು ಬೆಂಬಲವನ್ನು ಸೂಚಿಸಿದ್ದಾರೆ. ಮತ್ತು ಬರಹಗಾರರಾದ ವಿಜಿ ಹಿರೇಗೌಡ್ರ, ಎಎಂ ಕೊಪ್ಪಳ, ಯುಎಂ ಕೊಪ್ಪಳ, ಜ್ಞಾನದೇವ್ ಜಾಧವ್, ಹನುಮಂತಪ್ಪ ಶಲ್ಲೇದ್, ಕಾಜಾವಲಿ ಅತ್ತಾರ್, ವೆಂಕಟೇಶ್ ಜಾಲಗಾರ್, ನಜೀರ್ ಸಾಬ್ ಹಿರೇಮನಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಸಿಯಾದ ಎನ್ಕೆಎಸ್ ಟಿವಿ 4 ಯಲಬುರ್ಗಾ. 12/2022 ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ಯಲಬುರ್ಗಾ ಹಿರಿಯ ಕಾನೂನು ಕಚೇರಿ ಮುಂಭಾಗದಲ್ಲಿ ಧರಣಿ ಕೊಡುವ ಮೂಲಕ ಶಾಂತಿಯುತವಾಗಿ ಲೇಖನಿ ಸಹಿತ ಮುಷ್ಕರವನ್ನು ಹಮ್ಮಿಕೊಳ್ಳುತ್ತೇವೆ. ಈ ಬಗ್ಗೆ ತಮ್ಮ ಇಲಾಖೆ ವತಿಯಿಂದ ಅನುಮತಿ ರಕ್ಷಣೆ ಕೋರುತ್ತಾ ಸರ್ಕಾರಕ್ಕೆ ಈ ಮುಷ್ಕರದ ಮೂಲಕ ಮನವಿ ಸಲ್ಲಿಸುತ್ತೇವೆ. ಬೇಡಿಕೆಗಳು ಹೊರ ರಾಜ್ಯದಲ್ಲಿರುವಂತೆ ನಮ್ಮ ರಾಜ್ಯದಲ್ಲಿ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡುವುದು, ಕಾವೇರಿ 2 ತಂತ್ರಾಂಶದಲ್ಲಿ ಆಗುತ್ತಿರುವ ತೊಂದರೆಗಳನ್ನು ಆದಷ್ಟು ಬೇಗನೆ ಸರಿಪಡಿಸುವುದು, ನೋಂದಣಿ ಹಾಗೂ ಎಲ್ಲಾ ದಸ್ತಾವೇಜುಗಳು ಕಡ್ಡಾಯವಾಗಿ ಪತ್ರ ಬರಹಗಾರರು ಅಥವಾ ವಕೀಲ ಇಲಾಖೆಯ ದಸ್ತಾವೇಜು ಬರಹಗಾರ ಕ್ಷೇಮಾಭಿವೃದ್ಧಿ ಸಂಘ ಕೊಪ್ಪಳ ಇರತಕ್ಕಂತ ಲಾಗಿನ್ ಅನ್ನ ನಮ್ಮ ರಾಜ್ಯದಲ್ಲಿ ಲಾಗಿನ್ ಕೊಡಬೇಕು, ಪ್ರತ್ಯೇಕ ಲಾಗಿನ್ ನೀಡಬೇಕು ದಸ್ತಾವೇಜು ಬರಹಗಾರರಿಗೆ. ಮತ್ತೆ ಕಾವೇರಿ 2 ತಂತ್ರಾಂಶದಲ್ಲಿ ಆಗುತ್ತಿರುವ ತೊಂದರೆಗಳು, ಈಗ ನಾವು ಅಪ್ಲಿಕೇಶನ್ ಹಾಕಕ್ ಹೋದಾಗ ಏನೇನೋ ಬರ್ತಾವ, ಯಾವುದೇ ಜಿಲ್ಲೆ ಯಾವುದೇ ತಾಲೂಕು ಬರ್ತದ, ಅದನ್ನು ಸರಿಪಡಿಸಬೇಕು. ಮತ್ತೆ 3ನೇ ಬೇಡಿಕೆ ಬಂದ ನೋಂದಣಿ ಹಾಗೂ ಎಲ್ಲಾ ದಸ್ತಾವೇಜುಗಳು ಕಡ್ಡಾಯವಾಗಿ ಪತ್ರ ಬರಹಗಾರ ಅಥವಾ ವಕೀಲರ ಬಿಕ್ಕಲಂ ಅನ್ನು ಕಡ್ಡಾಯಗೊಳಿಸಬೇಕು. ಯಾರ್ಯಾರೋ ಬರ್ತಾರೆ ದಸ್ತಾವೇಜು, ಅದಕ್ಕೆ ಬಿಕ್ಕಲಂ ಇಲ್ಲ ಅಂತಾರ, ಅದನ್ನ ಮುಂದೆ ಬಿಕ್ಕಲಂ ಇಲ್ದಂಗ ಮಾಡಕತ್ತಾರ, ಅದಕ್ಕೆ ಬಿಕ್ಕಲಂ ಜಾರಿ ತರಬೇಕು ಅಂತೇಳಿ ನಾವು ಕಡ್ಡಾಯವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಈಗ ಅನಧಿಕೃತ ವ್ಯಕ್ತಿಗಳು ಬರ್ತಾರ, ಯಾವ್ದು ಸೀಲ್ ಇಲ್ಲ ಏನಿಲ್ಲ, ಬಂದು ದಸ್ತಾವೇಜ್ ಮಾಡ್ಕೊಂಡು ಹೋಗ್ತಾರ, ಅದನ್ನು ನಾವು ಇದನ್ನ ಮಾಡ್ಬೇಕು ಅಂತೇಳಿ ನಾವು ಹೋರಾಟ ಐತಿ. ಅನಧಿಕೃತ ವ್ಯಕ್ತಿಗಳನ್ನು ತಡೆಗಟ್ಟುವುದು ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಪತ್ರ ಬರಹಗಾರರಿಗೆ ಏಕ ಮಾದರಿಯ ಗುರುತಿನ ಚೀಟಿ ನೀಡುವುದು. ಒಂದು